ಬಿಸಿಲು 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 ವಿಪರೀತ ರಣ ಬಿಸಿಲು. ರಣ ಬಿಸಿಲಿಗೆ ಹೆಂಗೆ ರಾಯಚೂರಿನ ಒಬ್ಬ ವ್ಯಕ್ತಿ ಸತ್ತಿದ್ದ ಅನ್ನೋ ಸಂಗತಿಯನ್ನು ಕೂಡ ತೋರಿಸಿದ್ವಿ. ಈಗ ನೋಡಿ 15 ವರ್ಷದ ಬಾಲಕ ಬಲಿಯಾಗಿದ್ದಾನೆ. 15 ವರ್ಷ ಅವನಿಗೆ. ವಿಜಯಪುರದ ಇಂಗಳಗಿ ಗ್ರಾಮದವನು. ಬಿಸಿಲಲ್ಲಿ ಆಟ ಆಡಿದ್ದ, ಸುಸ್ತಾಗಿದ್ದ. ಅದಾದಮೇಲೆ ಆರೋಗ್ಯದಲ್ಲಿ ಏರುಪೇರು ಕಾಣ್ತು. ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡಿದ್ರು, ಆದರೆ ಚಿಕಿತ್ಸೆ ಫಲಿಸಲಿಲ್ಲ. ಬಾಲಕ ಸಾವನ್ನಪ್ಪಿದ. ಆತನ ಹೆಸರು ಶ್ರೀಶೈಲ ಬಿರಾದಾರ್. ನೋಡಿ, ಮತ್ತೆ ಇವನೇನು ಫಿಟ್ ಇರಲಿಲ್ಲ ಅಂತಲ್ಲ. 15 ವರ್ಷ ಇದ್ದರೂ ಕೂಡ ಹುಡುಗ ಫಿಟ್ಟೇ ಇದ್ದ. ಯಾಕಂದರೆ ಕಬಡ್ಡಿ ಆಡ್ತಾ ಇದ್ದ ಚೆನ್ನಾಗಿ. ಖೋ ಖೋ ಆಟಗಾರ ಕೂಡ ಆಗಿದ್ದ ಶ್ರೀಶೈಲ ಬಿರಾದಾರ. ಆದರೆ ಬಿಸಿಲು ಅವನನ್ನು ಬಲಿ ಹಾಕ್ತ. ನೋಡಿ, ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಏನಿದು ಘಟನೆ ಇದೆ? ಯಾಕಂದರೆ ಹುಡುಗ ಫಿಟ್ ಇದ್ದ, ಅವನು ಒಳ್ಳೆ ಆಟಗಾರ ಆಗಿದ್ದ, ಖೋ ಖೋ ಆಡ್ತಿದ್ದ, ಕಬಡ್ಡಿ ಆಡ್ತಿದ್ದ. ಈ ಆ ಹುಡುಗ ಸತ್ತಿರೋದು ಅಂದರೆ ಬಿಸಿಲು ಎಷ್ಟರ ಮಟ್ಟಿಗೆ ಇರಬೇಕಲ್ಲಿ ಅಂತ. ರಂಗನಾಥ್, ಏನು ವಿಜಯಪುರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರ್ತಾ ಇದೆ. ಕನಿಷ್ಠ ಏನಿಲ್ಲ ಅಂದ್ರೂ 39ರಿಂದ 42.5 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದೀಗ ಬಿಸಿಲು ದಾಖಲಾಗ್ತಾ ಇದೆ. ಹವಾಮಾನ ಇಲಾಖೆ ಅಧಿಕಾರಿಗಳ ಪ್ರಕಾರ ಇನ್ನಷ್ಟು ಬಿಸಿಲು ಏರಿಕೆ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇದೇ ಉರಿ ಬಿಸಿಲಿಗೆ ವಿಜಯಪುರ ಜಿಲ್ಲೆಯ ಓರ್ವ ಬಾಲಕ ಬಲಿಯಾದ ಅನ್ನೋ ಒಂದು ಪ್ರಶ್ನೆ ಹಾಗೂ ಚರ್ಚೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ಏನು ಉರಿ ಬಿಸಿಲಿಗೆ ಓರ್ವ ಬಾಲಕ ಮೃತಪಟ್ಟಿದ್ದಾನೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಇಂಗಳಗಿ ಗ್ರಾಮದ 15 ವರ್ಷದ ಶ್ರೀಶೈಲ ಬಿರಾದಾರ್ ಏನು ಅನಾರೋಗ್ಯಕ್ಕೆ ಈಡಾಗಿದ್ದ. 8ನೇ ತರಗತಿ ಪಾಸಾದಂತ ವಿದ್ಯಾರ್ಥಿ ಅನಾರೋಗ್ಯಕ್ಕೆ ಈಡಾದ ಕಾರಣ ಮನೆಯಲ್ಲಿದ್ದ. ಈ ವೇಳೆ ಆತನ ಆರೋಗ್ಯದಲ್ಲಿ ತುಸು ಚೇತರಿಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವನು ಆಟವಾಡಕ್ಕೆ ಹೋಗಿದ್ದ. ಬಿರು ಬಿಸಿಲಿನಲ್ಲಿ ಆಟವಾಡಿ ಮನೆಗೆ ಬಂದಾಗ ತೀವ್ರವಾಗಿ ದಣಿದಿದ್ದ. ಆತನ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ನಂತರ ಆತನನ್ನ ಕರೆದುಕೊಂಡು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅಷ್ಟರಲ್ಲಿ ಬಾಲಕನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಕುಟುಂಬದ ಆಕ್ರಂದ ಮುಗಿಲು ಬಿಟ್ಟಿದೆ. ಒಂದು ನಿಟ್ಟಿನಲ್ಲಿ ಅನಾರೋಗ್ಯಕ್ಕೆ ಬಾಲಕ ಈಡಾದ ಅಥವಾ ಬಿಸಿಲಿಗೆ ಆತನ ಆರೋಗ್ಯ ಏರ್ಪೇರಾಗಿ ಮೃತಪಟ್ಟ ಅನ್ನೋದು ಇನ್ನೂ ನಿಖರವಾಗಿ ತಿಳಿದು ಬರಬೇಕಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಬೆಂಗಳೂರಿನ ಲ್ಯಾಬ್ ಮೇಲೆ ಒಂದು ಗುರುತರವಾದಂಥ ಆರೋಪ ಬಂದಿದೆ. ಅಲ್ಲಿ ಟೆಸ್ಟಿಗೆ ಅಂತ ಹೋದಂಥ ಮಹಿಳೆಯ ಜೊತೆಗೆ ಅಸಭ್ಯ ವರ್ತನೆಯನ್ನು ತೋರಲಾಗಿದೆ ಎನ್ನುವಂಥದ್ದು. ಲ್ಯಾಬ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವಿರುದ್ಧ ಮಹಿಳೆ ದೂರು ಕೊಟ್ಟಿದ್ದಾರೆ. ಬ್ಯಾಡರಹಳ್ಳಿಯಲ್ಲಿರುವಂಥ ಪ್ರಕಾಶ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ. ಈಕೆ ಥೈರಾಯ್ಡ್ ತಪಾಸಣೆಗೆ ಅಂತ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಹೋದಂಥ ಮಹಿಳೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಅವ್ರ ಮೇಲೆ ಅನ್ನುವಂಥ ಮಾತುಗಳು. ರಕ್ತದ ಮಾದರಿ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿದರು ಅನ್ನುವಂಥ ಆರೋಪ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.